ಜೊತೆಗಿರ್ತಕ್ಕಂಥ ನಿಮ್ಮ ಪಾರ್ಟ್ನರ್, ನಿಮ್ಮ ಲವ್ವರ್ ಸೈಲೆಂಟ್ ಆಗಿಬಿಟ್ರೆ ಸಡನ್ಲಿ ಅವರಲ್ಲಿ ಪ್ರೀತಿ ಕಡಿಮೆ ಆಯ್ತು ಅಂತ ಕೆಲವೊಂದ್ಸಲ ಡಿಸೈಡ್ ಮಾಡಬೇಡಿ ಸಡನ್ಲಿ ನೀವು ಆ ಥರ. ಸೊ ಅವರಲ್ಲಿ ಏನೋ ಒಂದು ಕಾಡ್ತಿರಬಹುದು ಅಥವಾ ಈ 3 ವಿಚಾರಗಳು ಅವರಲ್ಲಿ ತುಂಬಾ ಎಲ್ಲೋ ಒಂದ್ ಕಡೆ ಪ್ರಶ್ನೆ ಮಾಡ್ತಿರ್ಬೋದು ಅವ್ರ ಮನಸ್ಸಿಗೆ. ಸೊ ಏನ್ 3 ವಿಚಾರ ಅದು ನೋಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಆಂಡ್ ಕೌನ್ಸೆಲಿಂಗ್ ಬೇಕಾ ರಿಲೇಶನ್‌ಶಿಪ್ ಮೇಲೆ ಸೊ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಒಂದೊಂದೇ ಪಾಯಿಂಟ್ ನಿಮ್ಗೆ ಕ್ಲಾರಿಟಿಯಾಗಿ ಕೊಡ್ತಾ ಹೋಗ್ತೀನಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಹರ್ಟ್ ಆಗಿರ್ಬೋದು. ಎಲ್ಲೋ ಇದು ತುಂಬಾ ಮ್ಯಾಟರ್ ಆಗುತ್ತೆ. ನಿಮ್ಗೆ ಗೊತ್ತಿಲ್ದಿರ ಅವ್ರಿಗೆ ನೀವು ಹರ್ಟ್ ಮಾಡಿರ್ಬೋದು. ಸೊ ಹರ್ಟ್ ಆಯ್ತು ಅಂತ ನಿಮ್ಮ ಹತ್ರ ಹೇಳ್ಕೊಳಕ್ ಆಗ್ದಿರ ಏನು ಅರ್ಥ ಮಾಡ್ಕೊಳ್ದೆ ಮಾತಾಡ್ತಾರೆ. ಇಷ್ಟೇನಾ ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದು. ನಾವು ಇವ್ರನ್ನ ಎಷ್ಟು ಡೀಪ್ ಆಗಿ, ಡೆಪ್ತ್ ಆಗಿ ಅರ್ಥ ಮಾಡ್ಕೊಂಡು ಇವ್ರೊಟ್ಟಿಗೆ ಸಾಥ್ ಕೊಡ್ತಾ ಇದೀವಿ. ನಮ್ಮನ್ನ ನೋಡಿದ್ರೆ ಅರ್ಥ ಮಾಡ್ಕೊಳ್ದಿರ ಮಾತಾಡ್ತಾರೆ. ಸೊ ಇದೊಂದು ಅವ್ರ ಮನ್ಸಲ್ಲಿ ಕಾಡ್ತಾ ಇರ್ಬೋದು ನನ್ ಪ್ರಕಾರ. ಸೊ ಹರ್ಟ್ ಆದಾಗ್ಲೇನೆ ಅವ್ರು ಸೈಲೆಂಟ್ ಆಗಿರೋ ಕಾರಣ ಆಗಿರ್ಬೋದು. ನೀವೇನು ಹರ್ಟ್ ಮಾಡ್ಬೇಕು ಅಂತ ಮಾಡಿರಲ್ಲ ನೀವುನುವೆ. ಕೆಲವೊಂದ್ ಸಲ ಹರ್ಟ್ ಆಗಿರತ್ತೆ. ಅದನ್ನ ಕ್ಲಾರಿಫೈ ಆಗ್ಬೇಕು ಅಂದ್ರೆ ಕೇಳಿ. ನನ್ನಿಂದ ಏನಾದ್ರು ಹರ್ಟ್ ಆಗಿದೆ, ಐ ಆಮ್ ಸಾರಿ ನಂಗೆ ಗೊತ್ತಿಲ್ಲದೆ ಆಗಿದ್ರೆ ಐ ಆಮ್ ರಿಯಲಿ ಸಾರಿ. ಅಥವಾ ಹರ್ಟ್ ಮಾಡಿದ್ರೆ ನಾನು ಗೊತ್ತೋ ಗೊತ್ತಿಲ್ದೇನೆ. ಸೊ ಹೇಳ್ಬಿಡು ನಾನದನ್ನ ತಿದ್ಕೋತೀನಿ ಅಂತ ನೀವು ಕೂಡ ಮಾತಾಡಿ. ಅವ್ರು ಸೈಲೆಂಟ್ ಆಗಿದ್ ಮಾತ್ರಕ್ಕೆ ಇಲ್ಲ ಪ್ರೀತಿ ಕಡಿಮೆ ಆಗಿದೆ ಡಿಸೈಡು ಮಾಡಕ್ ಹೋಗ್ಬೇಡಿ. ಓಕೆ. ಇದು ನೀವು ಫಸ್ಟು ಎಲ್ಲಾ ರೀತಿಯಿಂದ ಪರೀಕ್ಷೆ ಮಾಡ್ಬೇಕಾಗತ್ತೆ. ಲೈಕ್ ಕೇಳ್ಬೇಕಾಗತ್ತೆ ಕೂತ್ಕೊಂಡು. ಸೆಕೆಂಡ್ ಪಾಯಿಂಟ್ ಓವರ್ ಥಿಂಕಿಂಗ್. ಅವ್ರಲ್ಲಿ ಏನೋ ನಿಮ್ ಬಗ್ಗೆ ಓವರ್ ಥಿಂಕ್ ಮಾಡ್ತಿರ್ಬೋದು ಅವರು. ನಿಮ್ ಮೇಲೆ ಲೈಕ್ ತುಂಬಾ ಪಾಸೆಸಿವ್ ಆಗಿ, ತುಂಬಾ ಇಷ್ಟಪಟ್ಟು ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಒಂದು ಓವರ್ ಥಿಂಕ್ ಬರ್ತಿರ್ಬೋದು. ನಾಳೆ ಇಲ್ಲ ಅಂದ್ರೆ ಲೈಫ್ ಹೆಂಗೆ ಅನ್ನೋ ಒಂದು ಓವರ್ ಥಿಂಕ್ ಬರ್ತಾ ಇರ್ಬೋದು. ಅಥವಾ ಇನ್ಯಾರ್ದೋರೊಟ್ಟಿಗೆ ಕನೆಕ್ಟ್ ಆಗಿರ್ಬೋದು. ಸೊ ವಾಟೆವರ್ ಇಟ್ ಈಸ್ ಒಂದೇನೋ ಒಂದು ಓವರ್ ಆಗಿ ನಿಮ್ ಬಗ್ಗೆ ತುಂಬಾ ಥಿಂಕ್ ಮಾಡ್ತಿರ್ಬೋದು ಪದೇ ಪದೇ. ಆ ವಿಚಾರವಾಗಿ ಅವರೆಲ್ಲೋ ಸೈಲೆಂಟ್ ಆಗಿರೋಕ್ ಮೇನ್ ಕಾರಣನೂ ಆಗಿರ್ಬೋದು. ಸೊ ಇದನ್ನು ಕೂಡ ಕೂತ್ಕೊಂಡು ಕೇಳಿ ನೀವು ಫಸ್ಟು. ನೀವು ಕೂತ್ಕೊಂಡು ಮಾತಾಡಿದ್ರೆ ಯಾವುದೂ ಕ್ಲಿಯರ್ ಆಗಲ್ಲ. ಪಾರ್ಟ್ನರ್ಸ್ ಇಬ್ರು ಇದ್ದೀರಾ ಅಂದ್ಮೇಲೆ ಈ ಡಿಸ್ಕಷನ್ ಮಾಡಿದಾಗಲೇ ಏನೋ ಒಂದು ಕ್ಲಾರಿಟಿ ಸಿಗುತ್ತೆ. ಕ್ಲಾರಿಟಿ ಸಿಕ್ಕಾಗ ಇಬ್ರಲ್ಲಿ ಒಂದು ನಂಬಿಕೆ ಬರುತ್ತೆ. ಚೆನ್ನಾಗಿರೋಕ್ ಸಾಧ್ಯ. ಎಷ್ಟೋ ಜನ ಕೇಳೋಕ್ ರೆಡಿ ಇರಲ್ಲ. ಆ ತಪ್ಪು ಮಾಡಬೇಡಿ ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ ನಾನು ಹೇಳುತ್ತಾ ಇದ್ದೀನಿ. ಯಾಕಂದ್ರೆ ಮಾತಾಡ್ದಾಗ್ಲೇನೆ ಒಂದು ಸಮಸ್ಯೆಗೆ ಪರಿಹಾರನೂ ಸಿಗೋದು. ಸೊ ಆ ಪರಿಹಾರ ಸಿಗ್ಬೇಕಾದ್ರೆ ಮಾತಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅವರಲ್ಲಿ ವ್ಯಾಲ್ಯೂ ಸಿಗ್ತಿಲ್ಲ ಅನ್ನೋ ಫೀಲಿಂಗು ಬರ್ತಾ ಇರ್ಬೋದು. ನನಗೆ ಇವ್ರು ವ್ಯಾಲ್ಯೂ ಕೊಡ್ತಾ ಇಲ್ಲ. ಮನೆನಲ್ಲಿ ಯಾರು ವ್ಯಾಲ್ಯೂ ಕೊಡ್ತಿಲ್ಲ. ಪ್ರತಿ ಮಾತಿಗೂ ಒಂದೇನೋ ಮಾತಾಡ್ತಾರೆ. ಜಗಳ ಮಾಡ್ತಿದ್ದಾರೆ. ನನ್ನ ಮಾತಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಭಾವನೆಗಳಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಇದು ಕೊರಗು ಅವರಲ್ಲಿ ಇರ್ಬೋದು ಎಲ್ಲೋ ಒಂದ್ ಕಡೆಗೆ. ಹಂಗಿತ್ತು ಅಂತ ಹೇಳಿದ್ರೆ ಕೇಳಿ. ಸೊ ಹೆಂಗಿರ್ಬೇಕು ನಿಮ್ ಪ್ರಕಾರ ಅದನ್ನ ಹೇಳಿ. ನೀವ್ ಹೆಂಗಿರ್ಬೇಕು? ಇದ್ ಯಾವ ಮಿಸ್ಟೇಕ್ಸ್ ಇಂದ ಹಿಂಗಾಯ್ತು? ಇದ್ರ ಮೂಲ ಏನು? ಇದನ್ನು ನೀವು ಕ್ಲಾರಿಫೈ ಮಾಡಿ. ಅವರಿಂದಾನು ಕೇಳಿ ತಿಳ್ಕೊಳ್ಳಿ. ಒಟ್ನಲ್ಲಿ ಅವರಿಗೆ ಆ ಫೀಲ್ ಬರ್ದಿರೋಂಗೆ ನೀವು ಇರಿ. ಆ ತರ ಥಾಟ್ ಅವ್ರಿಗೆ ಬರ್ದಿರೋಂಗೆ ಹೆಂಗ್ ಯಾವ ತರ ಮಾತಾಡ್ಬೇಕಂತ ನೀವು ಹೇಳ್ತಾ ಬನ್ನಿ. ಸೊ ಇಬ್ರದು ಕನ್ವರ್ಜೇಷನ್ ಮುಖ್ಯ ಇದೆ. ಸೊ ಅವ್ರ ಪಾಡಿಗೆ ಅವ್ರು ಹಿಂಗೆ ಈ ತರ ಸೈಲೆಂಟ್ ಆಗ್ತಾ ಹೋದ್ರೆ ಏನಾಗತ್ತೆ? ನಿಮ್ಮನ್ನ ತಪ್ಪಾಗಿ ತಿಳ್ಕೊಳ್ತಾ ಹೋಗ್ತಾರೆ. ನಿಮ್ಗ್ ಗೊತ್ತಿರಲ್ಲ ಪಾಪ. ನಿಮ್ ಪಾಡಿಗೆ ನೀವ್ ಇರ್ತೀರಿ. ನಾನೇನು ಮಾಡೇ ಇಲ್ವಲ್ಲ ಹಿಂಗ್ಯಾಕ್ ಥಿಂಕ್ ಮಾಡ್ತಿದಾರೆ ಇವ್ರು ಅಂತ ನಿಮಗನ್ಸುತ್ತೆ. ಇವ್ರ ಪಾಡಿಗೆ ಇವ್ರು ಈ ತರ ಥಿಂಕ್ ಮಾಡ್ತಾ ಹೋದಂಗೆ ಪ್ರೀತಿಯಲ್ಲಿ ಮನಸ್ತಾಪ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಒಂದು ಮನಸ್ತಾಪ ಒಂದ್ಸಲ ಆಯ್ತು ಅಂತ ಹೇಳಿದ್ರೆ, ಅದು ರೆಗ್ಯುಲರ್ ತುಂಬಾ ಸಲ ಆಗತ್ತೆ. ಮನಸ್ತಾಪ ಆದಾಗ ಒಂದು ಕ್ಲಾರಿಟಿ ತಗೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಕೊರಗ್ತಾ ನಿಮ್ಮಿಬ್ರ ಮಧ್ಯೆ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಬರೋಕ್ ಶುರು ಆಗತ್ತೆ. ಅದಾಗೋದ್ ಬೇಡ ನನ್ ಪ್ರಕಾರ. ಓಕೆ. ಸೊ ಈ 3 ಕಾರಣ ಇರುತ್ತೆ ನಿಮ್ಮ ಲವರ್ ಸಡನ್ಲಿ ಸೈಲೆಂಟ್ ಆಗ್ಬಿಟ್ರೆ. ಸೊ ಇದನ್ನ ಕೇಳಿ ಇಬ್ರು ಕೂತು ಡಿಸ್ಕಷನ್ ಮಾಡಿ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಫೀಲ್ ಮಾಡ್ತೀನಿ. ಒನ್ಸ್ ಅಗೈನ್ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕೌನ್ಸೆಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.